ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಯೋಸೆಫನ ಕುರಿತು ಮತ್ತೆ ಅಣ್ಣಂದಿರ ಕುರಿತು ಕೆಲವು ಕಾರ್ಯಗಳನ್ನ ಮುಂದುವರಿಕೆಯಾಗಿ ಕಲಿಯೋಣ. ಈಗ ಅವ್ರು ಏನ್ ಹೇಳ್ತಾರೆ, ಕೊಲೆ ಮಾಡೋಣ, ಇವನ ಕನಸು ಏನಾಗ್ತದೋ ಅಂತ ಅವ್ರು ಅಂದುಕೊಳ್ತಾರೆ. ಯೋಸೆಫನ ಈ ಕನಸು ಇದೆಲ್ಲವೂ ಯೇಸುವಿನ ಜೀವಿತಕ್ಕೆ ಹೋಲಿಕೆ ಆಗಿದೆ. ಯೇಸುವಿನ ಜೀವಿತವನ್ನ ಹಾಳು ಮಾಡಿದರೆ ರಕ್ಷಣೆ ಅನ್ನೋದು ಲೋಕಕ್ಕೆ ಸಿಗಲ್ಲ ಎಂಬುದಾಗಿ ಸೈತಾನ್ ಅಂದುಕೊಂಡಿದ್ದನು. ಆದ್ರೆ ಅದು ನಡೀಲಿಲ್ಲ. ಯೋಸೇಫನ ಕನಸು ನಡೆಯಲ್ಲ, ನೆರವೇರಲ್ಲ ಅಂತೆಲ್ಲ ಅವನ ಅಣ್ಣಂದಿರೋ ಅವನ್ನ ಮಾರ್ಬಿಟ್ರು. ಆದ್ರೆ ದೇವರು ನೋಡ್ತಾ ಇದ್ರು. ಈ ರೀತಿ ರೂಬೇನನು ಇವನನ್ನ ಗುಂಡಿಯೊಳಗೆ ಹಾಕಲಿಕ್ಕೂ ಮಾರ್ಲಿಕ್ಕೂ ಜವಾಬ್ದಾರಿಗಸ್ತನಾಗಿರ್ತಾನೆ. ಸಹೋದರು ಕೊಲೆ ಮಾಡಲಿಕ್ಕೆ ಬಂದಾಗ ಇವನವ್ರನ್ನ ರಕ್ಷಿಸ್ತಾನೆ. ನೋಡ್ರಿ, ವೈರಿಯೇ ಯಾರು ದ್ವೇಷ ಮಾಡಿದ್ರು ಅವರೇ ರಕ್ಷಿಸುವ ಹಾಗೆ ದೇವ್ರು ಮಾಡ್ತಾರೆ. ಹಾಗಾದ್ರೆ ಇದು ಅವನು ಒಂದ್ ವೇಳೆ ಹಣಕ್ಕಾಗಿ ರಕ್ಷಿಸಿದ್ನೋ ಅಥವಾ ತನ್ನ ಒಂದು ಕಂಪ್ಯಾಷನ್ ಇಂದ ರಕ್ಷಿಸಿದ್ನೋ ಗೊತ್ತಿಲ್ಲ. ಯೇಸುವಿನ ನಿಲುವಂಗಿ ಸಹ ಅರಿದು ನೇತು ಹಾಕಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲಿ ನೀರಿಲ್ಲದ ಬಾವಿ ಎಂಬುದಾಗಿ ನಾವು ನೋಡುವಾಗ ಆ ಐಗುಪ್ತ ದೇಶದಲ್ಲಿ ಅಥವಾ ಕಾನಾನ್ ದೇಶದಲ್ಲಿ ಸಾಧಾರಣವಾಗಿ ನೀರಿಲ್ಲದ ಬಾವಿಗಳನ್ನ ಬಂಡೆಯಲ್ಲಿ ಕೊರಿತಾ ಇದ್ರು. ಇದು ಬಂಡೆಯಲ್ಲಿದ್ದಂತ ಬಾವಿನೋ ಅಥವಾ ಮಣ್ಣಲ್ಲಿದ್ದಂತ ಬಾವಿನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ನೀರಿತ್ತೋ ನೀರಿರ್ಲಿಲ್ವೋ ಹೇಗೂ ಅವನನ್ನೆಲ್ಲ ಹಾಕೋದಕ್ಕೆ ತೀರ್ಮಾನ ಮಾಡ್ತಾರೆ. ಯೇಸು ಸ್ವಾಮಿಯನ್ನು ಸಹ ಅವ್ರೇನ್ ಮಾಡಿದ್ರು, ಬಟ್ಟೆನ ಕಿತ್ಕೊಂಡ್ರು, ನಿಲುವಂಗಿಯನ್ನ ಕಿತ್ಕೊಂಡ್ರು, ಏನೆಲ್ಲಾ ಮಾಡಿದ್ರು, ನೀರು ಕೊಡಕ್ ಹೋದ್ರು. ಆದ್ರೆ ಪ್ರಿಯರೇ, ಯೇಸುಸ್ವಾಮಿ ರಕ್ಷಣೆ ತಂದು ಕೊಟ್ಟ ಹಾಗೆ ಯೋಸೇಫ ಎಲ್ಲರಿಗೂ ಆಹಾರವನ್ನು ಒದಗಿಸುವಂತ ಪ್ರಧಾನಮಂತ್ರಿ ಆಗ್ತಾನೆ. ಅಂದ್ರೆ ಯಾರು ಏನೇ ಮಾಡಿದ್ರು ನಿನ್ ಜೀವಮಾನದಲ್ಲಿ ದೇವ್ರ ಉದ್ದೇಶ ನಿಲ್ಲಲ್ಲ. ನೀನೇ ಹಾಳು ಮಾಡ್ಕೋಬಹುದು ಹೊರತು ಬೇರೆಯವರು ನಿನ್ನನ್ನು ಹಾಳು ಮಾಡಕ್ಕೆ ಆಗಲ್ಲ ಎಂಬುದಾಗಿ ನೀನು ಮರಿಬಾರ್ದು. ಸರಿನಾ? ಸೊ ಯಾರೋ ನನಗೇನೋ ಮಾಡಿಬಿಟ್ರು ಅಂತದೆಲ್ಲ ಹೇಳ್ಬೇಡಿ. ಯಾರು ನಿನ್ಗೇನು ಮಾಡಕ್ಕಾಗಲ್ಲ. ದೇವರು ನಿನ್ ಜೊತೆ ಇದ್ದಾರೆ. ಆಮೇನ್. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿ ಉಳ್ಳ ತಂದೆ ಆ ದೇವ್ರೆ, ಹೌದು ಸ್ವಾಮಿ, ಇಲ್ಲಿ ಅಣ್ಣಂದಿರಾಗ್ಲಿ ದೇವರೇ ಬೇರೆಯವರಾಗ್ಲಿ ಏನೇ ಮಾಡಿದ್ರು ಸಹ ಇಲ್ಲಿ ಯೋಸೇಫನ ಕನಸನ್ನ ನೆರವೇರಿಸಿದೆ. ಯೇಸುವೆ, ನಿನ್ನನ್ನು ಸಹ ಶಿಲುಬೆಗೆ ಹಾಕಿದ್ರು, ಇನ್ನ ರಕ್ಷಣೆ ಬರಲ್ಲ ಎಂಬುದಾಗಿ. ಆದ್ರೆ ಆ ಶಿಲುಬೆಯಲ್ಲೇ ನಮಗೆ ರಕ್ಷಣೆ ದೊರೀತಪ್ಪ. ಆ ರಕ್ಷಣೆ ಎಲ್ರಿಗೂ ಕೊಡಪ್ಪ. ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಅನುಭವಿಸುವಂತ ಯಾರು ಹೃದಯವನ್ನ ಕಠಿಣ ಮಾಡಿಕೊಳ್ಳದಾಗೆ ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಮುಂದೆ ಹೋಗ್ಲಿಕ್ಕೆ ಹೊಂದ್ಕೊಳ್ಬೇಕು ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗಾದಾನಂದ ನಿಮ್ಮೆಲ್ಲರೂ ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.
ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಗೈದನು, ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಗೈದನು, ಎನ್